ರಾಜ್ಯದಲ್ಲಿ ಮತ್ತೊಂದು ಬಸ್ ದುರಂತ ಆಗಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ ಅಂತಕ್ಕಂಥದ್ದೇ ಸಮಾಧಾನ. ಹಾಸನದ ಮೂಲಕ ಮಂಗಳೂರು ಬೆಂಗಳೂರು ಸಂಪರ್ಕ ಮಾಡ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಏನು ಸ್ಲೀಪರ್ AC ಬಸ್ಗೆ ಬೆಂಕಿಯಾಗಿ ಇಡೀ ಬಸ್ ಸಂಪೂರ್ಣವಾಗಿ ಸುಟ್ಟೋಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. NL01B3164 ನಂಬರ್ನ ಈ ಒಂದು ಸ್ಲೀಪರ್ ಬಸ್ ಇದು. ಸೊ ಏನು ದಕ್ಷಿಣ ಕನ್ನಡದ ಮಣಿಪಾಲದಿಂದ ಈ ಒಂದು ಬಸ್ ರಾತ್ರಿ 8:30 ಸುಮಾರಿಗೆ ಹೊರಟಿತ್ತು. ಇವತ್ತು ಮುಂಜಾನೆ 5:30ಕ್ಕೆ ಬೆಂಗಳೂರನ್ನ ತಲುಪಬೇಕಾಗಿತ್ತು. 18 ಮಹಿಳೆಯರು 3 ಮಕ್ಕಳು ಸೇರಿ ಒಟ್ಟು 36 ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ನೋಡ್ತಾ ಇದ್ದೀವಿ ಕಂಪ್ಲೀಟಾಗಿ ಬಸ್ಸು ಸುಟ್ಟೋಗಿದೆ. ಬೆಳಗಿನ ಜಾವ 2:30 ಸುಮಾರಿಗೆ ಹಾಸನ ತಾಲೂಕಿನ ಶಾಂತಿಗ್ರಾಮದ ಬಳಿ ಏಕಾಏಕಿಯಾಗಿ ಈ ಬಸ್ನ ಹಿಂಬದಿಯ ಟೈರ್ ಬ್ಲಾಸ್ಟ್ ಆಗುತ್ತೆ. ತಕ್ಷಣ ಚಾಲಕ ನಿಯಂತ್ರಣವನ್ನು ಕೂಡ ಕಳ್ಕೊಳ್ಳುತ್ತೆ. ಬಸ್ ಕೆಳಗಡೆ ಕುಸಿದು ಬೀಳುತ್ತೆ. ತಕ್ಷಣ ಅದರ ಚಾಲಕ ರುಕ್ನಿದ್ದೀನ್ ಅಂತಕ್ಕಂಥವ್ರು ತಕ್ಷಣವಾಗಿ ಅಷ್ಟು ಜನರನ್ನ ಎಚ್ಚರಿಕೆ ಅವರಿಗೆ ಸೂಚನೆ ಕೊಟ್ಟು ಎಲ್ಲರೂ ಕೂಡ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲರೂ ಕೂಡ ಕೆಳಗಡೆ ಇಳಿತಾರೆ. ಸಾಕಷ್ಟು ಜನರ ಲಗೇಜ್ ಕೂಡ ಸುಟ್ಟೋಗಿದೆ ಅಂತ ಹೇಳಲಾಗುತ್ತೆ. ಆದರೆ ಅದೃಷ್ಟವಶಾತ್ ಚಾಲಕನ ಸಮಯ ಪ್ರಜ್ಞೆ ಮತ್ತು ಜನರು ಕೂಡ ಆ ಒಂದು ನಿದ್ರೆಯಲ್ಲಿದ್ದರೂ ಕೂಡ ತಕ್ಷಣ ಎಲ್ಲರೂ ಕೂಡ ಎಚ್ಚೆತ್ತು ಕೆಳಗಡೆ ಇಳಿತಾರೆ. ಹಾಗಾಗಿನೇ ಯಾವುದೇ ರೀತಿಯ ಅನಾಹುತ ಆಗಿಲ್ಲ ಅಂತಕ್ಕಂಥ ಸಮಾಧಾನ. ನಮ್ಮ ಜೊತೆ ಮಾತಾಡಲಿಕ್ಕೆ ಈ ಬಸ್ನ ಚಾಲಕ ನಮ್ಮ ಜೊತೆಗಿದ್ದಾರೆ. ರುಕ್ನುದ್ದೀನ್, ಅವ್ರನ್ನೇ ಮಾತಾಡ್ಸೋಣ. ಹೇಳಿ ಸರ್, ಎಷ್ಟೊತ್ತಿಗೆ ನೀವು ಹೊರಟ್ರಿ? ಮಣಿಪಾಲಿಂದ ಎಷ್ಟೊತ್ತಿಗೆ ಹೊರಟ್ರಿ? ಎಷ್ಟು ಜನ ಪ್ರಯಾಣಿಕರಿದ್ರು? ಏನಾಯಿತು? ಎಷ್ಟೊತ್ತಿಗೆ ಆಯಿತು ಸರ್? ಮಣಿಪಾಲಿಂದ 8:30ಗೆ ಹೊರಡ್ತೀವಿ ನಾವು. ಮಣಿಪಾಲಿಂದ ಇಲ್ಲಿ 2:30 ಗಂಟೆ ಬಂದ್ವಿ. 2:30 ಗಂಟೆ ರಾತ್ರಿ ಹೊರಗಡೆ ಟೈರ್ ಸ್ವಲ್ಪ ಬ್ಲಾಸ್ಟ್ ಆಯಿತು. ಟೈರ್ ಸ್ವಲ್ಪ ಬ್ಲಾಸ್ಟ್ ಸ್ಮೆಲ್ ಬರ್ತು. ಅದಕ್ಕೆ ಡ್ರೈವರ್ ಹೇಳಿದ್ದು ಹೋಗಿ ನೋಡಿ ಬಾ ಅಂತ. ಹೋಗಿ ನೋಡುವಾಗ ಟೈರು ಹೊಗೆ ಬರ್ತಾಯಿದೆ. ಏನು ಮಾಡಿದ್ವಿ, ಪ್ಯಾಸೆಂಜರ್ ಡೋರಲ್ಲಿ ತೆಗೆದು ಪ್ಯಾಸೆಂಜರ್ ಇಳಿಸಿ ಆಮೇಲೆ ಫೈರ್ಗೆ ಅಂತ ತೆಗೆದು ಫೈರ್ ಮಾಡಿದೆ ನಾವು. ಫೈರ್ ಮಾಡಿ ನೀರೆಲ್ಲ ಮಾಡಿ ಹಾಕಿದೆ. ಅದು ಕೇಳಿಲ್ಲ ಗಾಡಿ, ಬೆಂಕಿ ಜೋರಾಯ್ತು. ಆಮೇಲೆ ಫೈರ್ ಅವ್ರು ಬಂದರು, ಅವ್ರು ಬೆಂಕಿ ಹಾರಿಸ್ಕೊಟ್ರು ಅಷ್ಟು. ಎಷ್ಟು ಜನ ಇದರಲ್ಲಿ ಲೇಡೀಸ್ ಎಷ್ಟು ಜನ, ಜೆಂಟ್ಸ್ ಎಷ್ಟು ಜನ, ಎಷ್ಟು ಜನ ಇದ್ರು? ಮತ್ತು ನೀವು ಎಷ್ಟೊತ್ತು ಹೊರಟಿದ್ದು? ಎಷ್ಟೊತ್ತು ರೀಚ್ ಆಗಬೇಕಾಗಿತ್ತು? 8:30ಯಿಂದ 5:00ಗೆ ರೀಚ್ ಆಗಬೇಕು ಮೆಜೆಸ್ಟಿಕ್ಕು. 36 ಪ್ಯಾಸೆಂಜರ್ ಇದ್ದರು. 18 ಲೇಡೀಸು, 13 ಜೆಂಟ್ಸ್ ಇದ್ದರು. ಮಕ್ಕಳಿದ್ರು, ಒಂದು 5-6 ಮಕ್ಕಳಿದ್ರು. ಅಂದರೆ ಈಗ ಟೈರ್ ಫಸ್ಟ್ ಬ್ಲಾಸ್ಟ್ ಆಯಿತಾ? ಏನಕ್ಕೆ, ಯಾವ ಕಾರಣಕ್ಕೆ ಬ್ಲಾಸ್ಟ್ ಆಯಿತು? ಅಥವಾ ಹಿಂಬದಿ ಟೈರ್ ಏನು ಆ್ಯಕ್ಚುಲಿ ಇನ್ಸಿಡೆಂಟ್ಗೆ ಏನು ಕಾರಣ ಆಯಿತು? ಅದೇ ಹೀಟ್ ಆಗಿದ್ದು ಗಾಡಿ. ಟೈರ್ ಹೀಟ್ ಆಗಿತ್ತು ರನ್ನಿಂಗಿಂದ. ಅದರಿಂದ ಹೊಸ ಟೈರ್ ಅಲ್ಲ, ಅದು ಹೊಸ ಟೈರ್ 1 ವಾರ ಹಾಕಿದ್ದಷ್ಟೇ ಟೈರ್. ಅದರ ಹೀಟಾಗಿ ಟೈರ್ ಬ್ಲಾಸ್ಟ್ ಆಯಿತು. ಅದರಿಂದ ಟೈರ್ ಬ್ಲಾಸ್ಟ್ ಆದ ತಕ್ಷಣ ಬೆಂಕಿ ಹತ್ಕೊಳ್ತಾ ಅಥವಾ ಹೆಂಗೆ ಇನ್ಸಿಡೆಂಟ್? ತಕ್ಷಣ ನೀವು ಬಸ್ ನಿಲ್ಲಿಸ್ಬಿಟ್ರಾ? ಟೈರು ಬ್ಲಾಸ್ಟ್ ಆಗಿ ನಿಲ್ಲಿಸಿದ್ವಿ. ಬೆಂಕಿ ಮತ್ತೆ ಹತ್ತಿತ್ತು. ಮೊದಲು ಬೆಂಕಿ ಹತ್ತಲಿಲ್ಲ, ಆಮೇಲೆ ಇದು ಬೆಂಕಿ ಹತ್ತಿತ್ತು. ಪ್ಯಾಸೆಂಜರ್ ಇಳಿಸಿದಾದ್ಮೇಲೆ ಬೆಂಕಿ ಇದಾಗಿತ್ತು. ಹೊಗೆ ಬಂತಲ್ಲ, ಅದು ಗೊತ್ತಾಯ್ತು ನನಗೆ ಇದು ಬೆಂಕಿ ಇರ್ತದೆ ಅಂತ. ಅದಕ್ಕೆ ಇಳಿಸಿದ್ವಿ ನಾವು ಮೊದಲು. ಈಗ ನಿಮ್ಗೆ ಇನ್ಸಿಡೆಂಟ್ ಗೊತ್ತಾಯಿತು, ಬೆಂಕಿ ಹತ್ಕೊಳ್ತು ಅಂತ ಗೊತ್ತಾಯಿತು. ತಕ್ಷಣ ಎಲ್ಲರೂ ಬಹುತೇಕ 2:30 ಅಂದರೆ ಎಲ್ಲರೂ ನಿದ್ರೆಯಲ್ಲಿರ್ತಾರೆ. ಸೊ ಅವ್ರನ್ನ ಏನು ಎಚ್ಚರಿಸಿ ಕೆಳಗಡೆ ಇಳಿಸಿದ್ರೆ? ಎಚ್ಚರಿಸಿದ್ರು. ಎಲ್ಲ ನಿದ್ರೆಯಲ್ಲಿರ್ತಾರೆ. ನಿದ್ರೆಗಣ್ಣಲ್ಲಿ ಕೆಲವರು ಗಾಬರಿ ಬರ್ತಾರೆ, ಗೊತ್ತಾಗಲ್ಲ ಅವ್ರು. ಯಾಕಡೆ ಮೊದಲು ಅವರನ್ನು ನಿಲ್ಲಿಸಿ ಆಮೇಲೆ ಇದು ಮಾಡಿದ್ದು ನಾವು. ಇದು ಬೆಂಕಿ ಹಾರಿಸಲಿಕ್ಕೆ ಇದು ಮಾಡಿದ್ದು ಪ್ರಯತ್ನ ಪಟ್ಟಿದ್ದು. ಪ್ಯಾಸೆಂಜರ್ ಕಾಪಾಡಬೇಕಲ್ಲ, ಆ ನಿಟ್ಟಿನಿಂದ ಇದು ಮಾಡಿದ್ದು ನಾವು. ಒಂದು ಸಣ್ಣ ಎಡವಟ್ಟಾಗಿದ್ರು ಕೂಡ ದೊಡ್ಡ ಅನಾಹುತನೇ ಆಗೋಗ್ಬಿಡ್ತಿತ್ತು ಅಲ್ವಾ ಈ ಒಂದು ಇನ್ಸಿಡೆಂಟಲ್ಲಿ? ಸಣ್ಣ ಎಡವಟ್ಟಾದರೂ 30 ರೂಪಾಯಿ. 8 ಪ್ಯಾಸೆಂಜರ್ ಏಟಾದರೂ ನಮಗೆ ಇದಲ್ಲ. 1 ಪ್ಯಾಸೆಂಜರ್ಗೆ ಇದಾದರೂ ನಮಗೆ ನಮ್ಮ ಮೇಲೆ ಬರುತ್ತೆ ಜವಾಬ್ದಾರಿ. ನೀವೇನು ಮಾಡ್ತಿದ್ದೀರಾ ಅಂತ. ಅದಕ್ಕೆ ಮೊದಲು ಪ್ಯಾಸೆಂಜರ್ ಇದು ಮಾಡಿದ್ದು, ಆಮೇಲೆ ಗಾಡಿನ ನೋಡಿದ್ದು ನಾವು. ಗಾಡಿನ ಇದು ಮಾಡಿತ್ತು. ಪ್ಯಾಸೆಂಜರ್ ಜೀವ ಕಾಪಾಡ ಮೇಲೆ ನಾವು ಗಾಡಿ ಹತ್ತಿರ ಬಂದಿದ್ದು, ಫೈರ್ ಇದು ಮಾಡಿತ್ತು. ಈಗ ನಿಮಗೂ ಒಂದು ಸಮಾಧಾನ. ಈಗ ಇನ್ಸಿಡೆಂಟ್ ಅಟ್ಲೀಸ್ಟ್ ಬಸ್ಸು ಸುಟ್ಟೋಗಿದೆ, ದೊಡ್ಡ ನಷ್ಟನೇ. ಅದು ಅಟ್ಲೀಸ್ಟ್ ಯಾವುದೇ ಜೀವಹಾನಿ ಆಗಲಿಲ್ಲ ಅನ್ನೋದು ನಿಮಗೂ ಒಂದು ಸಮಾಧಾನ. ಇದೊಂದು ಸಮಾಧಾನ ಇದೆ. ಏನು ಜೀವಹಾನಿ ಆಗಲಿಲ್ಲಲ್ಲ, ಸಾಕು, ಇಷ್ಟು ಸಾಕು ಅಂತ. ಬಸ್ ಇದು ತೊಂದರೆ ಇಲ್ಲ, ಮಾಡ್ಬೋದು. ದುಡ್ಡಿದ್ರೆ ಜೀವದ್ರು ಮತ್ತೆ ಬರಲ್ಲಲ್ಲ, ಅದೇ ಒಂದು ಇದು ಮಾಡಿದ್ದು. ಇದು ಈ ಇನ್ಸಿಡೆಂಟ್ನ ಚಿತ್ರಣ ನಾವು ನೋಡ್ತಾ ಇದ್ದೀವಿ. ಬಸ್ ಕಂಪ್ಲೀಟಾಗಿ ಸುಟ್ಟೋಗಿದೆ. ಮುಂದ್ಗಡೆ ಬಸ್ ಇನ್ಸೈಡ್ ಅಂತೂ ಏನೂ ಕೂಡ ಉಳಿದಿಲ್ಲ. ಕಂಪ್ಲೀಟಾಗಿ ಈ ಒಂದು ಬಸ್ ಬರ್ನ್ ಆಗೋಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಬಸ್ಸನ್ನು ಆವರಿಸ್ಕೊಂಡಿದೆ. ಆದರೆ ಚಾಲಕ ಮತ್ತು ಇದರ ನಿರ್ವಾಹಕನ ಸಮಯ ಪ್ರಜ್ಞೆಯಿಂದ ಯಾವುದೇ ಅನಾಹುತ, ಜೀವಹಾನಿ ಆಗಿಲ್ಲ ಅಂತಕ್ಕಂಥ ಸಮಾಧಾನ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಘಟನೆ ಆಗಿದೆ. ಇದರ ಹಿಂದೆ ಮುಂದೆ ಒಂದು ಬಸ್ಸಿಗೆ ತಕ್ಷಣ ಏನು ಫೈರ್ ಆದಾಗ ಅದರ ಚಾಲಕ ಎಚ್ಚೆತ್ತುಕೊಳ್ತಾರೆ. ತಕ್ಷಣ ಬಸ್ಸನ್ನು ನಿಲ್ಲಿಸಿ ಅದನ್ನು ನೋಡ್ತಾರೆ. ಸೊ ಟೈರ್ ಬ್ಲಾಸ್ಟ್ ಆಗಿರುತ್ತೆ. ಅವರಿರ್ತಕ್ಕಂಥ ಮಾಹಿತಿ ಪ್ರಕಾರ ಹೊಸ ಟೈರ್ ಆದರೆ ಹೀಟಾಗಿ ಬ್ಲಾಸ್ಟ್ ಆಗಿರ್ಬೋದು ಅಂತಕ್ಕಂಥ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಸ್ಥಳಕ್ಕೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಒಂದು ಇನ್ಸಿಡೆಂಟ್ಗೆ ಏನು ಕಾರಣ, ಸೊ ಅವ್ರು ಹೇಳೋ ಹಾಗೆ ಹೀಟ್ ಜಾಸ್ತಿಯಾಗಿ ಬ್ಲಾಸ್ಟ್ ಆಗಿತ್ತು ಅಥವಾ ಬಸ್ನಲ್ಲಿ ಏನಾದ್ರು ತಾಂತ್ರಿಕ ಸಮಸ್ಯೆ ಇತ್ತಾ, ಇದೆಲ್ಲವೂ ಕೂಡ ಅವರ ಅಂತಂದರೆ ತಜ್ಞರ
ಪರಿಶೀಲನೆ ಬಳಿಕ ಗೊತ್ತಾಗಬೇಕಾಗುತ್ತೆ. ಆದರೆ ಏನು ರಾಜ್ಯದಲ್ಲಿ ಹಲವಾರು ಕಡೆಗಳ ಈ ರೀತಿಯಾಗಿ ರಾತ್ರಿ ವೇಳೆ ಸಂಚಾರ ಮಾಡ್ತಕ್ಕಂಥ ಸ್ಲೀಪರ್ ಬಸ್ಗಳ ಒಂದು ಅವಘಡಗಳು ನಡೀತಾ ಇದೆ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಅವಘಡ ಆಗಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಆಗಿಲ್ಲ. ಚಾಲಕ ಮತ್ತು ನಿರ್ವಾಹಕನ ಸಮಯ ಪ್ರಜ್ಞೆಯಿಂದ ಎಲ್ಲರ ಪ್ರಾಣ ಉಳ್ಕೊಂಡಿದೆ. ಆದರೆ ಕಂಪ್ಲೀಟಾಗಿ ಬಸ್ ಬರ್ನ್ ಆಗಿರತಕ್ಕಂಥದ್ದು ಸಾಕಷ್ಟು ದೊಡ್ಡ ಪ್ರಮಾಣದ ನಷ್ಟ ಆಗಿದೆ. ಆದರೆ ಜೀವಹಾನಿ ಆಗಿಲ್ಲ ಅಂತಕ್ಕಂಥದ್ದೇ ಎಲ್ರಿಗೂ ಇರ್ತಕ್ಕಂಥ ಸದ್ಯದ ಸಮಾಧಾನ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.